ಹಲೋ ಗಾಯ್ಸ್, ನಾವಿವತ್ತು ನಮ್ಮ ಆಫೀಸ್ನೊಬ್ಬರು ಕೊಲೀಗ್ ಅವ್ರದ್ದು ಮದುವೆ ಆಗಿದೆ. ಅದು ರಿಸೆಪ್ಷನ್ಗೆ ಅಂತ ಮೈಸೂರಿಗೆ ಹೊರಡ್ತಾ ಇದ್ದೇವೆ ಮಂಗಳೂರಿಂದ. ನಾನೊಂದು 8:15 ಬಂದು ಅದು ಕೂತ್ಕೊಂಡಿದ್ದೀನಿ. ಅಂದರೆ ನಮಗೆ ಅಲ್ಲಿ ಲಾಸ್ಟ್ ಬಸ್ 8:15. ಸೊ ಮಂಗಳೂರು KSRTC ಬಸ್ ಸ್ಟ್ಯಾಂಡಲ್ಲಿ 8:15 ಬಂದು ಕೂತ್ಕೊಂಡಿದ್ದೀನಿ. ಇನ್ನೊಬ್ಬ ಫ್ರೆಂಡ್ ಉಡುಪಿಯಿಂದ ಬರ್ತಿರೋದು, ಅವನು 10 ನಿಮಿಷ ಲೇಟ್ ಅಂತೆ ಬಸ್ಸಿಗೆ. ಅದಕ್ಕೆ ಬರುವಾಗ ಅದಕ್ಕೆ ಕಂಡಕ್ಟ್ರ್ ಸ್ವಲ್ಪ ಬೈತಿದ್ರು ಅವನಿಗೆ. ಇವಾಗ ಇನ್ನೇನೊಂದು ಅರ್ಧ ಗಂಟೆಯಲ್ಲಿ ಬರ್ತಾನೆ ಅವನು ಬಸ್ ಬಂದಮೇಲೆ ಅದಕ್ಕೆ ಹತ್ತಿ ನಾವು ಹೊರಡ್ತೀವಿ ಮೈಸೂರಿಗೆ. ಮತ್ತು ನಾವು ಮೈಸೂರಲ್ಲಿ ಸಿಗುವ. ಹಲೋ ಗಾಯ್ಸ್, ನಮ್ಮದು ಇನ್ನೊಬ್ಬರು ಫ್ರೆಂಡ್ ಜಾಯ್ನ್ ಆಗಿದ್ದಾರೆ. ಇನ್ನೊಬ್ಬರಿಗೆ ವೆಯ್ಟ್ ಮಾಡ್ತಿದ್ದೇವೆ. ಸೊ ಮಲಗಿದ್ದಾನೆ ಯಾವಾಗ ಎದ್ದು ಹೇಳ್ತಾನೆ ಅಂತ ಗೊತ್ತಿಲ್ಲ. ಎಲ್ಲಿ ಬಸ್ ಎಲ್ಲಿದೆ ಅಂತ ಕೇಳಿದ್ರೆ ನಾ ಮಲಗಿದ್ದೇನೆ, ಎಲ್ಲಿದೆ ಅಂತ ಗೊತ್ತಿಲ್ಲ ಅಂತ ಹೇಳ್ತಾನೆ. ಅವನು ಎಂತ ಮಲಗ್ತಾನ ದೇವರಿಗೆ. ಅವನು ಆಫೀಸಿಗೂ ಲೇಟು, ಇಲ್ಲಿ ಬಸ್ನವನಿಗೂ ಲೇಟು. ಕಂಡಕ್ಟರ್ ಬೈದ ಮೇಲೆ ಬಸ್ಸಿಗೆ ಬಂದಿದ್ದಾನೆ. ಈ ಲೇಟ್ ಕಿತಾಪತಿ ಯಾರು ಅಂತ ನೋಡುವ. ಗಾಯ್ಸ್, ನಮ್ಮದು ಬಸ್ ಬಂತು. ನಮ್ಮ ಇವರು ಕಿತಾಪತಿ ಲೇಟ್ ಕಮ್ಮರ್ ಅಲ್ಲಿ ಬಸ್ಸಲ್ಲಿದ್ದಾರೆ ನೋಡಿ, ತೋರಿಸ್ತೀನಿ ಒಂದು ನಿಮಿಷ. ಇಲ್ಲಿ ಬಸ್ಸಲ್ಲಿ ಆರಾಮಾಗಿ ಮಲ್ಕೊಂಡಿದ್ದಾರೆ ನೋಡಿ. ಇವನೇ ನಮ್ಮ ಕಿತಾಪತಿ ಪ್ರಸನ್ನ. ಲೆಟ್ಸ್ ಸಿ ಇನ್ ಮೈಸೂರು. ನಮ್ಮ ಪ್ರಸನ್ನ ಅವರು ಬಸ್ಸಲ್ಲಿ ಕೂತ್ಕೊಂಡು ಎದ್ದು ಮಲ್ಕೊಂಡು ಈಗ ಎದ್ದಿದ್ದಾರೆ. ಇವರೇ ನಮ್ಮದು ಲೇಟ್ ಕಮ್ಮರ್ ಪ್ರಸನ್ನ. ಪ್ರಸನ್ನ ಅವರೇ, ಎಂತಾಯ್ತು ನಿಮ್ಮದು ಇಯರ್ಫೋನ್ ವರ್ಕ್ ಆಗ್ತಿಲ್ಲ ಅಂತೆ? ಇದು ಹೆಡ್ಫೋನ್ ವರ್ಕ್ ಆಗ್ತಿಲ್ಲ ಮಾರೆ. ಮೊನ್ನೆ ನಮ್ಮ ಸರ್ಫ್ ಎಕ್ಸೆಲ್ ಹಾಕಿ ಪ್ಯಾಂಟ್ ಕಿಶದಲ್ಲಿತ್ತು, ಅದನ್ನು ಪ್ಯಾಂಟಲ್ಲಿ ನೋಡಲೇ ಇಲ್ಲ. ಪ್ಯಾಂಟಲ್ಲಿ ನೆನೆಸಿಟ್ಟಿದ್ದಾರೆ ಸರ್ಫ್ ಎಕ್ಸೆಲ್ ಹಾಕಿ. ಇದೆಂತ ಬಟ್ಟೆ ಒಗ್ದೋಗುದ? ಮೊನ್ನೆ ಒಂದಿನ ವರ್ಕ್ ಆಯ್ತು ಮರೆ, ನೆನೆಸಿಟ್ಟು ತೆಗೆದ ಮೇಲೆ. ಈಗ ವರ್ಕ್ ಆಗ್ತಿಲ್ಲ ಇವತ್ತು. ಅದು ಫ್ರೆಶ್ ಸ್ವಲ್ಪ ಜ್ವರ ಬಂದಿದೆ ಅಂತ ಹೋಯ್ತು. ಚಾರ್ಜಸ್ ಆಗ್ತಿಲ್ಲ, ವರ್ಕ್ ಮಣಿಗ್ತಿಲ್ಲ. ನಿಮ್ಮ ಅಮ್ಮನ ಹತ್ರ ಕೇಳುವ. ಗಾಯ್ಸ್, ನಾವು ಮೈಸೂರಿಗೆ ಬಂದು ರೀಚ್ ಆಗಿದ್ದೇವೆ. ಈಗ ಈ KSRTC ಮೈಸೂರಲ್ಲಿ ಎಕ್ಸಿಟ್ ಎಲ್ಲಿ ಅಂತ ಹುಡುಕ್ತಾ ಇದ್ದೇವೆ ಎಲ್ಲ. ವಿಷಯ ಅಂತಂದರೆ ಎಕ್ಸಿಟ್ ಗೊತ್ತಾಗ್ತಿಲ್ಲ. ಎಕ್ಸಿಟ್ ಇಲ್ಲ ಇಲ್ಲಿ. ಎಕ್ಸಿಟ್ ಸಿಕ್ಕಿ ಹೊರಗಡೆ ಬಂದಮೇಲೆ ಇವನೊಂದು ಎಬ್ಬಿಸಿ ನಡ್ಕೊಂಡು ಬರ್ತಿದ್ದಾನೆ. ನಿದ್ದೆಯಲ್ಲಿ ನಡ್ಕೊಂಡು ಬರ್ತಿದ್ದಾನೆ ಅವನು. ನಾವು ಹಾಗೂ ಈಗ ಒಂದು ಎಕ್ಸಿಟ್ ಫೈಂಡ್ ಮಾಡಿದ್ವಿ. ಎಕ್ಸಿಟ್ ಹತ್ರ ಬಂದು ಈಗ ನಿಂತ್ಕೊಂಡಿದ್ದೀವಿ. ಒಂದು ಕ್ಯಾಬ್ ಬುಕ್ ಮಾಡಿ ರೂಮ್ಗೆ ಹೋಗಿ ಒಂದು ಸ್ವಲ್ಪ ನಿದ್ದೆ ಮಾಡಿ ಎದ್ದೇಳುವ ಅಂತ. ಇನ್ನು 4:15. ಸೊ ಕ್ಯಾಬ್ ಬುಕ್ ಮಾಡಲಿಕ್ಕೆ ನೋಡ್ತಾ ಇದ್ದೀವಿ. ನಾವು ರಿಕ್ಷಾದಲ್ಲಿ ಹೋಗ್ತಾ ಇದ್ದೇವೆ. ಪ್ಯಾಲೇಸ್ ಹತ್ರ ಹೋಗ್ತಾ ಇದ್ದೀವಿ. ಪ್ಯಾಲೇಸಿಂದ ಮುಂದೆ ಇಲ್ಲಿಗೆ ಮತ್ತೆ ವಿಸಿಟ್ ಮಾಡ್ತೀವಿ ನಾವು ಈಗ ಬೆಳಿಗ್ಗೆ. ನಾವು ಫೈನಲಿ ರೂಮ್ ಕಡೆ ಬಂದಿದ್ದೇವೆ. ಈಗ ರೂಮಿಗೆ ಹೋಗೋದು, ಸ್ವಲ್ಪ ಫ್ರೆಶ್ ಅಪ್ ಆಗಿ ಮತ್ತೆ ಹೊರಟು ಸುತ್ತಾಟ ಸ್ಟಾರ್ಟ್. ಆದರೆ ಇಲ್ಲಿ ಅಮಲ್ ಮಾಡಲಿಕ್ಕೆ ಹೌದು, ನಿದ್ರೆ ಇರಲಿಲ್ಲ. ಒಂದು ಲಿಫ್ಟಲ್ಲೂ ಯಾವುದ್ಯಾವುದು ಗೊತ್ತಿದ್ದಾನೆ. ಏನಾಗ್ತದೆ ಅಂತ ಗೊತ್ತಿಲ್ಲ. ಲಿಫ್ಟಲ್ಲಿ ನೇತಾಡೋದು ನೋಡಿ. ನೈಸ್. ನಮ್ಮದು ರೂಮ್, ಅಲ್ಲಿ ರೂಮಿಗೆ ಬಂದಿದ್ದೇವೆ. ಈಗ ಸ್ವಲ್ಪ ಫ್ರೆಶ್ ಅಪ್ ಆಗಿ ಇಲ್ಲಿಂದ ಹೊರಡೋದು ಮತ್ತೆ. ಗಾಯ್ಸ್, ನಿಕ್ಲಿಗೊಂದು ಸೋಪ್ ಲೆಕ್ಕ ತೋಜುಂಡ ಅತ್ತು ಎಕ್ಕಲಿದ ಮಾತ್ರ ಲೆಕ್ಕ ತೋಜುಂಡ. ದಿಸ್ ಇಸ್ ದ ಸೋಪ್. ಸಿ ದ ಸೋಪ್. ನಮ್ಮ ಪ್ರಸನ್ನ ಅವರು ಸ್ನಾನ ಮಾಡಲಿಕ್ಕೆ ಹೋಗಿದ್ದಾರೆ. ಎಷ್ಟು ಗಂಟೆ ಹೋಗಿದ್ದಾರೆ ಅಂತ ಗೊತ್ತಿಲ್ಲ, ಇನ್ನೂ ಬಂದಿಲ್ಲ. ಓಕೆ, ನಾವು ರೆಡಿಯಾಗಿದ್ದೇವೆ ಆಲ್ಮೋಸ್ಟ್. ಇನ್ನು ಏನು ಒಂದು 15-20 ಮಿನಿಟ್ಸಲ್ಲಿ ಹೊರಡೋದು. ಓಕೆ, ಸಿ ಯು. ಏನು ನಾವೆಲ್ಲಿ ಹೋಗೋದು ಈಗ? ಚಾಮುಂಡಿ ಬೆಟ್ಟನಾ? ಓಕೆ, ನಾವು ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇದ್ದೇವೆ. ಸೊ ಅಲ್ಲಿ ಸಿಗೋ ಗಾಯ್ಸ್. ನಮ್ಮ ಪ್ರಸನ್ನ ಅವರು ಸ್ನಾನ ಮಾಡಿ ಬಂದಿದ್ದಾರೆ. ಇದು ನೋಡಿ, ಈಗ ಮಕ್ಕಳೆಲ್ಲ ಸ್ನಾನ ಮಾಡಿ
ಬರುವಾಗ ತಲೆ ಕೂದಲೆಲ್ಲ ಫುಲ್ಲು ಕೆಳಗೆ ಬಂದಿರ್ತದಲ್ಲ ನೋಡಿ ಹಿಂಗೆ ಈಗ ಸ್ಟೈಲ್ ಮಾಡ್ತಾರೆ ಈಗ. ಗೈಸ್ ನಾವು ರೆಡಿಯಾಗಿದ್ದೇವೆ ಈಗ ಚಾಮುಂಡಿ ಬೆಟ್ಟಕ್ಕೆ ಹೊರಡಲಿಕ್ಕೆ ರೆಡಿಯಾಗಿ ಹೊರಡೋದು. ಈಗ ನಾವು ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಅಲ್ಲಿಂದ ಸ್ಟಾರ್ಟ್ ಮಾಡುವ ಶುಭಾರಂಭ ಚಾಮುಂಡಿ ಬೆಟ್ಟ. ಲೆಟ್ಸ್ ಗೋ. ಗಂಟೆ ಆಗಿದೆ, ನಾವು ಚಾಮುಂಡಿ ಬೆಟ್ಟಕ್ಕೆ ಹೊರಡ್ತಿದ್ದೇವೆ. ಒಂದು ಟ್ರಿಪ್ ಇದ್ದು ಫಸ್ಟ್ ಇದು ತೆಗೆದಿದ್ದೇವೆ. ನಾವು ಫಸ್ಟ್ ರೈಡ್ ಬುಕ್ ಮಾಡಿದ್ವಿ, ಅದು ಫಸ್ಟ್ ರೈಡ್ ಅವರು ಕ್ಯಾನ್ಸಲ್ ಮಾಡಿದ್ದಾರೆ. ಮ್ಯೂಸಿಕ್ ಈಗ ಸೆಕೆಂಡ್ ರೈಡ್ ಬುಕ್ ಮಾಡ್ತಿದ್ದೀವಿ. ಇದು ಮೈಸೂರಲ್ಲಿ ನಾವು ಫಸ್ಟ್ ಟೈಮ್ ಬರ್ತಿರೋದು ನಾವಿಬ್ರು. ಎಕ್ಸ್ಪೀರಿಯನ್ಸ್ ಹೇಗಿದೆ ಅಂತ ಈಗ ನೋಡಬೇಕು. ಆಲ್ರೆಡಿ ಒಂದು 4 ಸತಿ ಆಗಿದೆ. ಅವರಿಗೆ ಇಲ್ಲಿ ಸುಮಾರು ಉಂಟು ಸೆಟ್ಟಿಂಗ್ ಎಲ್ಲ, ಅದಕ್ಕೆ ಬರ್ತಿರ್ತಾರೆ. ಫೈನಲಿ ನಮಗೆ ಒಂದು ರ್ಯಾಪಿಡೋ ಬುಕ್ ಆಗಿ ಸಿಕ್ತು. ಈಗ ಹೊರಡ್ತಿದ್ದೇವೆ ಚಾಮುಂಡಿ ಬೆಟ್ಟದಲ್ಲಿ ಸಿಗುವ. ಲೆಟ್ಸ್ ಗೋ. 10 ಜನ ವೋಟ್ ಮಾಡಿದ್ದಾರೆ ಪ್ಲಾನ್ ಸ್ಟಾರ್ಟ್ ಮಾಡುವಾಗ. ಲಾಸ್ಟಿಗೆ ಉಳಿದದ್ದು 3 ಜನ ಮಾತ್ರ. ಮೂರ್ತಿಗಳು, ಅಧ್ಯಕ್ಷರು, ಉಪಾಧ್ಯಕ್ಷರು, ನಾನು ಕಾರ್ಯದರ್ಶಿ, ಇದು ಯಾರು ಇಲ್ಲ. ಮೆಂಬರ್ಸ್ ಯಾರು ಬರಲಿಲ್ಲ. ನಮ್ಮದು ಯಾರು ಲಾಯಲ್ ಮೆಂಬರ್ಸ್ ಅಲ್ಲ ಮಾರೆ ಅವರೆಲ್ಲ. ಇರುವುದು 3 ಜನ ಲಾಯಲ್, ಅದರಲ್ಲಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯ ಒಬ್ಬ. ಇದು ಪ್ಲಾನ್ ಮಾಡಿ ಕ್ಯಾನ್ಸಲ್ ಮಾಡೋದು ಕಾಮನ್, ಆದರೆ ನಮ್ಮದ್ರಲ್ಲೆಲ್ಲ ಟಿಕೆಟ್ ಬುಕ್ ಆದ್ಮೇಲೆ ಕ್ಯಾನ್ಸಲ್ ಮಾಡಿದ್ದಾರೆ. ಅದರಲ್ಲಿ ಒಬ್ಬ ಮಹಾನ್ ಪಂಡಿತ ಅಂತ ಹೇಳಿದ್ರೆ ವರ್ಷಿಸ್ತಿರಪತಿ. ಅವನು ಫಸ್ಟ್ ಟೈಮ್ ತನಕ ಬಿಡ್ಲಿಕ್ಕೆ ಬರ್ತೇನೆ ಅಂತ ಅದನ್ನ ಸಹ ಕ್ಯಾನ್ಸಲ್ ಮಾಡಿದ್ದಾನೆ. ಅದನ್ನು ಕೂಡ ಕ್ಯಾನ್ಸಲ್ ಮಾಡಿ ಇಂಥವ್ರನ್ನ ನಂಬಿ ನಾವು ಒಂದು ಗ್ರೂಪ್ ಕಟ್ಟಿಕೊಂಡು ಹೇಗೆ ಜೀವನ ಮಾಡೋದು. ಫೈನಲಿ ನಾವು 3 ಜನ ಮೈಸೂರಿಗೆ ಬಂದು ತಲುಪಿದ್ದೇವೆ. ಇನ್ನು ನೆಕ್ಸ್ಟ್ ಪ್ಲಾನ್ ಮಾಡುವಾಗ ನೋಡಬೇಕು ಸ್ವಲ್ಪ, ನಾವು ಟಿಕೆಟ್ ಎಲ್ಲ ಬುಕ್ ಮಾಡುವಾಗ ಎಷ್ಟು ಜನ ಬರ್ತಾರೆ ಅಂತ. ನಮ್ಮ ಮಡಿಕೇರಿ ಆ ಕಡೆ ಎಲ್ಲ ಪ್ಲಾನ್ ಮಾಡಿ 3 ಡೇ ಟ್ರಿಪ್ ಮಾಡಿದ್ವಿ. ಲಾಸ್ಟ್ 1 ಡೇಲ್ಲೇ ಮುಗಿಸ್ತಿದ್ದೀವಿ, ಯಾಕಂದ್ರೆ ನಾವು ಉಳಿದಿದ್ದು 3 ಜನ. ಎಷ್ಟು ಹೋಗಿ ಒಟ್ಟಿಗೆ ಬರ್ತೀವಿ. ಇಲ್ಲಾಂದ್ರೆ 3 ಡೇಸ್ ಪ್ಲಾನ್ ಆಗಿತ್ತು ನಮ್ದು ಮಡಿಕೇರಿ ಎಲ್ಲ. ಎಷ್ಟು ಎಂಜಾಯ್ ಮಾಡ್ಲಿಕ್ಕೆ ಅಷ್ಟು ಎಂಜಾಯ್ ಮಾಡ್ತೇವೆ. ನಿಮ್ಗೆ ಅಪ್ಡೇಟ್ ಕೊಡ್ತಾ ಇರ್ತೇವೆ. ನೋಡ್ತೀರಿ. ಎಸ್ ನಾವು ಬೆಟ್ಟದ ಹತ್ರ ಬಂದಿದ್ದೇವೆ, ಚಾಮುಂಡಿ ಬೆಟ್ಟದ ಹತ್ರ. ಇವಾಗ 1000 ಸ್ಟೆಪ್ಸ್ ಹತ್ತಬೇಕಂತೆ. ಸೊ ಅದನ್ನು 1000 ಏತು 1300 ಸ್ಟೆಪ್ ಅಂತೆ. ಅಲ್ಲ 1100. 100 ಅಲ್ಲ 300 ಅಂತೆ. 300 ನೋಡಿ, ಚಿಕ್ಕ ಮಗು ಗೊತ್ತು, ಇವನು ಗೊತ್ತಿಲ್ಲ. ತೋರಿಸಿ ವಿಡಿಯೋದಲ್ಲಿ ಹಾಕಿ ನಮ್ಮ. ಓಕೆ. ಚಾಮುಂಡಿ ಬೆಟ್ಟ ಹತ್ತುತ್ತಿದ್ದೇವೆ. ಹಿಯರ್ ವಿ ಬಿಗಿನ್ ಅವರ್ ಟ್ರೆಕ್ಕಿಂಗ್. 50 ಸ್ಟೆಪ್ಪಲ್ಲಿ ಇವನು ಸೇಂಕಿ ಬಿಡ್ತಿದ್ದಾನೆ. ಇನ್ನು 1000 ಹೋಗೋದೌದಾ? 25 ಸ್ಟೆಪ್ಪಿಗೆ ಬ್ಯಾಚ್ ಹಾಕಿದ್ದೇನೆ. ಅಲ್ಲೋಡಿ ಇನ್ನೊಬ್ಬ ಇನ್ನು ಬರ್ತಿದ್ದಾನೆ. 25 ಸ್ಟೆಪ್ಪಲ್ಲಿ ಬ್ಲಾಕ್ ಆಗಿದ್ದಾನೆ ಅಲ್ಲಿ ನೋಡುವ. ಒಂದು 200 ಸ್ಟೆಪ್ ಹತ್ತಿದೆ ಅನಿಸುತ್ತೆ. ಅಷ್ಟರಲ್ಲಿ ಸುಸ್ತಾಗಿ ಸತ್ತೋಗಿದೆ. ಅಲ್ಲಿ ನೋಡಿ, ಇಬ್ಬರು ಬೇತಾಳಗಳಿಬ್ಬರು ಕೂತ್ಕೊಂಡು ಸಾಯದಲ್ಲಿ. ಅವರನ್ನು ನಂಬ್ಕೊಂಡು ಹೆಂಗೆ ಹತ್ತದಂತ ಗೊತ್ತಿಲ್ಲ. ಸಾಗರ ಬರ್ತಾ ಇದೆ ನೋಡಿ. ಇನ್ನು ತುಂಬ ಇದೆ ಹತ್ತಲಿಕ್ಕೆ. ಆಲ್ಮೋಸ್ಟ್ 500 ಸ್ಟೆಪ್ಸ್ ಕಂಪ್ಲೀಟ್ ಆಗಿದೆ. ಹೌದೌದು, ಒಂದು 10 ಸ್ಟಾಪ್ ಆಯ್ತು ಅವ್ರದ್ದು. ಲಾಸ್ಟಿಗೆ ನಂಗೆ ಬರೋದು. ಎಂತ ತಿನ್ನೋದು ಬೇಡ, ಬೆಟ್ಟ ಹತ್ತುವ ಖಾಲಿ ಹೊಟ್ಟೆಲಿ ಅಂತ ಹೊರಟಿದ್ದವ. ಇಲ್ಲಿ ಮಾಜ ವಾಟರ್ ಮೆಲನ್, ಕುಕುಂಬರ್ ಅಂತ ಎಲ್ಲ ಒಂದೊಂದು ಕೋಪದಿಂದ. ಏನು ನೋಡಿ, ಅಷ್ಟೇ. ಅಲ್ಲಿ ನಂಗೆ ರೂಮಲ್ಲಿ ನಾನು ಸೀದಾ ಬಂದಿದ್ದೇನೆ, ಅವ್ರದ್ದು ಸ್ಟಾಪ್ ತಗೊಳ್ಳಿಲ್ಲ. 2 ಪ್ಯಾಕೆಟ್ ಚಿಕ್ಕಿ ತಿಂದಿದ್ದ. ಇಲ್ಲಿ ಒಂದು ಮಾಜ ಚಿಕ್ಕಿ ನಾನು ಸ್ನಾನ ಮಾಡಿದ ವಾಟರ್ ಮೆಲನ್ ಎಲ್ಲ ತಿಂದ. ಇವನ್ ನೋಡಿ, ಒಂದು ಬಾಟ್ಲಿ ನೀರು ಇಟ್ಕೊಂಡಾನೆ, ಎಂತಕ್ಕಂತ ಗೊತ್ತಿಲ್ಲ. ನಾವು ಬೆಟ್ಟ ಹತ್ತಲಿಕ್ಕೆ ಬಂದದ್ದು, ಕೆಳಗಿಂದ ಬಾರಿ ಭಕ್ತಿಯಿಂದ ಹೊರಟರು. ಅರ್ಧ ದಾರಿಯಲ್ಲಿ ಬರುವಾಗ ಭಕ್ತಿ ಖಾಲಿಯಾಗಿ ಹೊಟ್ಟೆ ಅದು ಇವರು ಅರ್ಧ ಗಂಟೆ. ಆಯ್ತಾ, ನೀವು ಬರುವಾಗ ಯೋಚನೆ ಮಾಡಿ ಬನ್ನಿ. ರಿಕ್ಷಾದವ 50 ರೂಪಾಯಿ ಜಾಸ್ತಿ ಕೇಳಿದಂತ ಸ್ಟೆಪ್ ಹತ್ತು ಅಂತ ಇವನು ಹೇಳಿತು. ಅವ್ರಿಗೆ ಬೇಡ ಅಂತ ಹೇಳಿದ್ದು.
ಆಫ್ಟರ್ 600 ಸ್ಟೆಪ್ಸ್. ಇವರು ಸುಸ್ತಾಗಿ ಪುನಃ ಸತ್ತಿದ್ದಾರೆ ನೋಡಿ ಇಲ್ಲಿ. ಅವರು ಅಲ್ಲಲ್ಲಿ ಸ್ಟಾಪ್ ನಿಂತ್ಕೊಂಡು ಜ್ಯೂಸ್ ಎಲ್ಲ ಕೂತ್ಕೊಂಡು. ನಾನು ಕುಡಿತಿಲ್ಲ ಆಯಿತಾ. ಆಫ್ಟರ್ 600 ಸ್ಟೆಪ್ಸ್ ನಮಗೆ ತುಂಬ ಸುಸ್ತಾಗಿದೆ. ಆದರೆ ಹತ್ತದಿದೆ ಒಂದು ಮಾಜಾ ಕರ್ಮ ಜ್ಯೂಸ್ ಎಲ್ಲ ಕುಡಿದು ಮತ್ತೆ ಗೊತ್ತಿಲ್ಲ. 700 ಸ್ಟೆಪ್ ಆದಮೇಲೆ ಕಂಡೀಷನ್ ಹೀಗಿದೆ. ಒಂದು ಕೈಲಿ ಬಾಟ್ಲಿ ಇಟ್ಕೊಂಡು ಹೋಗ್ತಿದೆ. ನಾವು 1200 ಸ್ಟೆಪ್ಸ್ ಹೋಗಲೇಬೇಕು ಅಂತ ಡಿಸೈಡ್ ಮಾಡಿ ನಡೀತಿದೆ ಖಾಲಿ ಹೊಟ್ಟೆಯಲ್ಲಿ. ಹೊರಟಾಗ ಖಾಲಿ ಹೊಟ್ಟೆ, ಈಗ ಮತ್ತಿದ್ದೇವೆ. ವರ್ಷದ ಬಂದಿದ್ದಾನೆ ಇಲ್ಲಿ. ಒಂದು ನಿಮಿಷ, ವರ್ಷದ ಬಂದಿದ್ದಾನೆ ಮಾರ್ರೆ. ಸಿಕ್ಕಿದ ಎಲ್ಲಿ ಇಲ್ಲಿ ವರ್ಷಿತ್. ಪಿಂಡಗಳು ಹೋಗ್ತಿರೋದು ನೋಡಿ, 2 ದಂಡ ಪಿಂಡಗಳು ಹೋಗ್ತಿರೋದು ನೋಡಿ. ಅವ್ರದ್ದು ವಿಡಿಯೋ ಮಾಡ್ಲಿಕ್ಕೆ ನಾನು ಹಿಂದೆ ನಿಂತದ್ದು, ಪುನಃ ನಾನು ಹಿಂದೆ ಅಂತ ಹೇಳ್ತಿದ್ದಾರೆ ಅವರು. 800 ಸ್ಟೆಪ್ ಕಂಪ್ಲೀಟ್ ಆಗಿದೆ. 900 ಸ್ಟೆಪ್ಸ್ ಕಂಪ್ಲೀಟೆಡ್. ಇಡೀ ಮೈಸೂರಿನ ಮೇಲೆ ಟಾಪಲ್ಲಿದ್ದೇವೆ ನಾವು. ಒಂದು ಸ್ಟೆಪ್ ಕ್ಲಿಯರ್ ಮಾಡಿದ್ರ ನೀವು? ಸತ್ಯ ಆಯ್ತು. ಯಾರು ಎತ್ಕೊಂಡು ಬಂದ್ರಂತೆ ನಿಮ್ಮನ್ನು? ಖಾಲಿ ಹೊಟ್ಟೆಯಲ್ಲಿ. ಖಾಲಿ ಹೊಟ್ಟೆ. ಈಗ ಹೊಟ್ಟೆ ಬಿಗಿದ್ರೆ ಗೊತ್ತಾಗ್ತದೆ ನಿಮ್ದು ಹೊಟ್ಟೆಯಲ್ಲಿ ಎಷ್ಟು ಉಂಟಂತ. ನೀರೆಂತ ಜ್ಯೂಸ್ 4-5 ಉಂಟು. ರಕ್ಷಿತ್ ಮತ್ತೆ ವರ್ಷದ ಒಟ್ಟಿಗೆ ಕೂತಿದ್ದಾರೆ ಇಲ್ಲಿ. ಹಾಯ್. ವಾಪಸ್ ಹೋಗುವಾಗ ಹೇಮಂತ್ ರಿಕ್ಷಾ ಬೇಕು ಹೇಳ್ತಿದ್ದಾನೆ. ಅದಕ್ಕೆ ನಾವು ರಿಕ್ಷಾದಲ್ಲಿ ಹೋಗುವಂತ ಡಿಸೈಡ್ ಮಾಡಿದ್ದೀವಿ. ನಾನು ಮತ್ತೆ ವಿಶೇಷ ಫಿಟ್ ಇದ್ದೇವೆ, ಆದ್ರೆ ಹೇಮಂತ್ಗೆ ಆಗ್ತಿಲ್ಲ ವಾಪಸ್ ಅಷ್ಟೇ. ಈಗ ವಾಪಸ್ ಹೋಗುವಾಗ ಅವನಿಗೋಸ್ಕರ ನಾವು ಆಟೋದಲ್ಲಿ ಒಂದು ಬಾಟ್ಲಿ ನೀರು ಅವನ ಕೈಯಲ್ಲಿ ಬಿಟ್ಟಿದ್ದೇವೆ. ಅವನು ಬೀಳ್ಬಾರ್ದು ನೀರಲ್ಲಿ. ಫೈನಲಿ 1000 ಸ್ಟೆಪ್ಸ್ ಕಂಪ್ಲೀಟ್ ಆಯಿತು. ಇವು ಬಡ್ಡಿ ಮಗ ಕಟ್ ಮಾಡಿ. ಇವನಿನ್ನು ಸ್ಟೆಪ್ಸ್ ಅಲ್ಲೇ ನೆಲದಲ್ಲೇ ಸ್ಟೆಪ್ಸ್ ಹುಡುಕ್ತಿದ್ದಾನೆ. ಓಕೆ, ಇನ್ನು ಚಾಮುಂಡಿ ಬೆಟ್ಟದ್ದು ಇವಾಗ ಮೇಲೆ ಬಂದಿದ್ವಿ. ಇವಾಗ ವಿಷಯ ಅಂತ ಹೇಳಿದ್ರೆ, ಹಿಂದೆ ಹೋಗ್ಲಿಕ್ಕೆ ನಮ್ಮ ಪ್ರಸನ್ನ ಅವ್ರಿಗೆ ಆಗುದಿಲ್ಲ, ಅದಕ್ಕೆ ಆಟೋ ಮಾಡೋದು. ಅದಕ್ಕೆ ನಾವು ಆಟೋ ಮಾಡುವಂತ ಪ್ಲಾನ್ ಮಾಡಿದ್ದೇವೆ. 1200 ಸ್ಟೆಪ್ಸ್ ಆದ್ಮೇಲೆ ಚಾಮುಂಡಿ ಬೆಟ್ಟ ಹತ್ತಿ ಬಂದಿದ್ದೇವೆ. ಈಗ ಕ್ಯೂ ಅಲ್ಲಿ ನಿಂತಿದ್ದೇವೆ. ನೋಡಿದ್ದೇವೆ ಎಷ್ಟು ಬಂತು. 1200 ಸ್ಟೆಪ್ ಕಂಪ್ಲೀಟ್ ಮಾಡಿ ಚಾಮುಂಡಿ ಬೆಟ್ಟಕ್ಕೆ ಬಂದಿದ್ದೇವೆ. ಖಾಲಿ ಹೊಟ್ಟೆಯಲ್ಲಿ ಬೆಟ್ಟಕ್ಕೆ ಬಂದಿದೆ. ಜ್ಯೂಸ್ ಎಲ್ಲ ಕುಡ್ದಿದೆ ಅಷ್ಟೇ, ಫುಡ್ ಅಂತ ತಿನ್ನಲಿಲ್ಲ, ನೀರು ಕುಡ್ದಿದ್ದೀವಿ. ಸೊ ಈಗ ನಾವು ಇಷ್ಟುದ್ದ ಕ್ಯೂ ನಿಂತಿದ್ದೇವೆ ಇಲ್ಲಿ. ಈಗ ಕ್ಯೂ ಎಷ್ಟೊತ್ತಾಗ್ತದೆ, 1 ಗಂಟೆ 2 ಗಂಟೆ ಗೊತ್ತಿಲ್ಲ. ನಾವು 3-4 ಪ್ಲೇಸ್ ಪ್ಲ್ಯಾನ್ ಮಾಡಿದ್ದೇವೆ. ಎಷ್ಟು ಕವರ್ ಮಾಡ್ಲಿಕ್ಕೆ ಆಗ್ತದೆ ನೋಡುವ. ಸಿ ಯು ಗೈಸ್. 200 ರೂಪಾಯಿ ಲೈನ್. ಫ್ರೀ ಎಂಟ್ರಿ ಇಲ್ಲಿಂದ ಉಂಟು. ಇದು ಫ್ರೀ ಎಂಟ್ರಿ ಅಂತ. ಆಗ ನಿಂತದ್ದು ಟಿಕೆಟ್ ಮಾಡದೆ ನಾವು 200 ರೂಪಾಯಿ ಲೈನಲ್ಲಿ ನಿಂತಿದ್ವಿ. ಇದು ನೋಡಿದರೆ ಮುಂದೆ ಹೋಗ್ತಾನೆ ಇಲ್ಲ. ಇದರಲ್ಲಿ ನಿಂತರೆ 1-2-3 ಗಂಟೆ ತನಕ ಇಲ್ಲೇ ಇರಬೇಕಾಗ್ತದೆ. ಮಾಡ್ಲಿಕ್ಕೆ ಈಗ ನಿಂತಿದ್ದೇವೆ. ಆಗ ಮಿಸ್ ಆಗಿ ನಾವು ಫ್ರೀ ಅಂತ ಅನ್ಕೊಂಡು 200 ರೂಪಾಯಿ ಕ್ಯೂ ಅಲ್ಲಿ ನಿಂತಿದ್ವಿ. ಫ್ರೀ ಅಲ್ಲಿ ಝೂಮ್ ಮಾಡ್ತೇವೆ ನೋಡಿ, ಕಳ್ಳಂತರ ನೋಡ್ತಿದ್ದಾನೆ. ನಾವು ಈಗ ತೋರಿಸಿದ್ದೇವಲ್ಲ, ಅದು ಫ್ರೀ ಕ್ಯೂ. ಅಲ್ಲಿ ನಿಂತ್ರೆ ನಾವು ಇಲ್ಲಿ ಒಂದೇ ಪ್ಲೇಸ್ಗೆ ಆಗೋದು ಇವತ್ತಿಗೆ. ಮತ್ತೆ ಸೀದಾ ಡೈರೆಕ್ಟ್ ರಿಸೆಪ್ಷನ್ಗೆ ಹೋಗ್ಬೇಕು. ನಾವು ಪ್ಲಾನ್ ಮಾಡಿರೋದ್ರಿಂದ ಅಟ್ಲೀಸ್ಟ್ 3 ಪ್ಲೇಸ್ ಆದ್ರೂ ಕವರ್ ಮಾಡ್ಬೇಕು ಅನ್ಕೊಂಡಿದ್ದೇವೆ. 200 ಕೊಟ್ಟು ನಮಗೆ ನಿಲ್ಲಿಕ್ಕೆ ಆಗುದಿಲ್ಲ, ಸುಸ್ತಾಯ್ತು ಅಂತ ನಾವು ದುಡ್ಡು ಕೊಟ್ಟು ತಗೊಳ್ತಿಲ್ಲ. ನಮ್ಮ ಹತ್ರ ಟೈಮ್ ಕಮ್ಮಿ ಉಂಟು. ನಾವು ಮೈಸೂರಿಗೆ ಬಂದದ್ದೇ 1 ದಿನಕ್ಕೆ. ವೇಸ್ಟ್ ಮಾಡಬಾರ್ದಲ್ಲ, ಅದಕ್ಕೆ ಟೈಮ್ ಕಂಪ್ಲೀಟ್ ಆಗಿ ಯುಟಿಲೈಸ್ ಮಾಡಬೇಕು ಅಂತ ಟೈಮ್ ಇಸ್ ಮನಿ. ದುಡ್ಡು ಕೊಟ್ಟು ಹೋಗ್ತಿದ್ದೇವೆ. ಹಲೋ ಗೈಸ್, ದರ್ಶನ ಎಲ್ಲ ಆಯಿತು. ನಾಮ ಎಲ್ಲ ನೋಡಿದರೆ ನಿಮ್ಗೆ ಗೊತ್ತಾಗ್ಬೋದು. ಈಗ ನಾವು ವಾಪಸ್ ಹೊರಡ್ತಿದ್ದೇವೆ. ಈಗ ನೆಕ್ಸ್ಟ್ ನಮ್ದು ಹೋಗ್ತಿರೋದು ಬ್ರೇಕ್ಫಾಸ್ಟ್ ಮಾಡಲಿಕ್ಕೆ. ಬ್ರೇಕ್ಫಾಸ್ಟ್ ನಂತರ
ಝೂಗೆ ಹೋಗಿ ನಿಮ್ಗೆ ವರ್ಷಿತ್ ನಾನು ಮೀಟ್ ಮಾಡ್ಲಿಕ್ಕೆ ಉಂಟು. ನೀವು ಇಲ್ಲಿ ತನಕ ನೋಡಿದ್ದು ಇದೊಂದೇ ಪ್ರಾಣಿನ? ನಿಮ್ಗೆ ಬೇರೆ ಬೇರೆ ಪ್ರಾಣಿ ಎಲ್ಲ ತೋರಿಸ್ತದೆ. ಈಗ ವಾಪಸ್ ಹೋಗ್ತಿದ್ದೇವೆ. ರಿಕ್ಷಾದವ್ರು ಬರ್ಲಿಕ್ಕೆ ಹೇಳಿದ್ರೆ ಕೇಳುದಿಲ್ಲ. ರಿಕ್ಷಾದವ್ರು ಬರ್ಲಿಕ್ಕೆ ಹೇಳ್ತಿಲ್ಲ ಮೇಲ್ಗಡೆ, ಅದಕ್ಕೆ ನಾವು ಒಂದು 200 ಮೀಟರ್ ನಡೀತಿದ್ದೇವೆ. ಕೊಂಡೋಗಿ ಬೆಡ್ಡಲ್ಲಿ ರಿಕ್ಷಾದವ್ರು ಬರ್ಲಿಕ್ಕೆ ಹೇಳ್ತಿಲ್ಲ ಮೇಲೆ, ಅದಕ್ಕೆ ನಾವು 200 ಮೀಟರ್ ನಡೀತಿದ್ದೇವೆ. ವಾಕಿಂಗ್ ಮಾಡ್ತಿದ್ವಿ ಡೈಲಿ. ಇವತ್ತು ಫುಲ್ ಹಾಕಿ ಇವತ್ತಿಂದ ಡೇ 1 ಡೆಡಿಕೇಶನ್. ನಾಳೆಯಿಂದ ಬೆಟ್ಟ ಪ್ರಸಾದ ತಿನ್ನುವಂತ ಒಂದು ಲಾಟ್ ತೆಗೆದಿದ್ದೇವೆ. ಇದನ್ನು 3 ಜನ ಶೇರ್ ಮಾಡಿ ತಿಂತೇವೆ. ಈಗ ನಿಮ್ಗೆ ಆಟೋ ತಗೊಂಡ್ ಬರ್ತೀವಿ. ಅವರು ಡ್ರೈವರ್ ಅವರು ನಮ್ಮನ್ನು ಹುಡ್ಕೊಂಡು ಬಂದಿದ್ದಾರೆ ನಮ್ಮನ್ನು ಅಲ್ಲಿ ಮೇಲೆ ತನಕ. ನಾವೊಂದು 200 ಮೀಟರ್ ನಡ್ತಾರೆ, ಅವರೊಂದು 100 ಮೀಟರ್ ನಡ್ತಿದ್ದಾರೆ. ನಮಗೆ ಬೇಜಾರು ಬೇಡ ಅಂತ ಅವನು ಪ್ರಸಾದವನ್ನು ತಿನ್ನೋದು ಬಿಟ್ಟು ಇದರಿಂದ ತಿಂಡಿ ತರ ತಿಂತಿದ್ದಾರೆ. ಆಟೋದಲ್ಲಿ ಹೋಗ್ತಿದ್ದಾರೆ, 3 ಜನ ಸುಸ್ತಾಗಿದ್ದಾರೆ. ಅವರು 1000 ಸ್ಟೆಪ್ ಇದು ಹತ್ತಿ ಸಂಪ್ರಾತ ತೋರಾದು ಗೊತ್ತಿಲ್ಲ. ಇಲ್ಲಿ ಕೂತ್ಕೊಳ್ಳಿ ಶಿಕ್ಷಣಕ್ಕೆ ಶಿಕ್ಷಣದಲ್ಲಿ ಕೂತ್ಕೊಳ್ಳಿ. ರಿಕ್ಷಾ ಸಣ್ಣದ ರಿಕ್ಷಾದಲ್ಲಿ ಅದು ನಾವು ದೊಡ್ಡದಾದ್ರೂ ಗೊತ್ತಿಲ್ಲ. ನಾವು 1100 ಸ್ಟೆಪ್ ಇಳಿಯುವ ಅಂತ ಹೇಳಿದೆ, ಇವರಿಬ್ರು ಒಪ್ಪಲಿಲ್ಲ. ಹೌದು, ಲಾಸ್ಟ್ ನಾವು ಒಂದು ಲಾಟ್ ತಿಂದು ಈಗ ರಿಕ್ಷಾದಲ್ಲಿ ಹೋಗ್ತಿದ್ದೇವೆ. ಬರುವಾಗ ಫುಲ್ ಹತ್ಕೊಂಡು ಜೋಶಲ್ಲಿ ಹತ್ಕೊಂಡು ಬಂದಿದ್ವಿ. ಹೋಗುವಾಗ ಜೋಶ್ ಎಲ್ಲ ಖಾಲಿಯಾಗಿ ಈಗ ರಿಕ್ಷಾದಲ್ಲಿ ಹೋಗ್ತಿದ್ದೇವೆ. ಜೋಶ್ ಎಲ್ಲ ನೀರಾಗಿದೆ. ಮೈಸೂರಿಗೆ ಬಂದು ಮೈಸೂರು ಅಡುಗೆ ಡಿಲಿಷಿಯಸ್ ಟ್ರೀಟ್ಸ್ ಮೆನು ಇಲ್ಲಿಗೆ ಬಂದಿದ್ದೇವೆ. ಸೊ ಮೆನು ನೋಡಿದರೆ ಸ್ವಲ್ಪ ಕಾಸ್ಟ್ಲಿ ಇದೆ, ಹೈಯರ್ ಸೈಡ್. ಸೊ ಅದು ಬೇರೆ ಮೇಲೆ ಬಂದಿದ್ದೇವೆ ನಾವು. ಸೆಲ್ಫ್ ಆಗುದಿಲ್ಲ ಅಂತ ಸೆಲ್ಫ್ ಇತ್ತು ಕೆಳಗಡೆ. ಈಗ ನಾವು ಸರ್ವಿಸಿಗೆ ಬಂದಿದ್ದೇವೆ, ಅವರೇ ಸರ್ವಿಸ್ ಮಾಡಬೇಕು. ಯಾಕಂದರೆ ಬೆಟ್ಟ ಹತ್ತಿ ಒಬ್ಬೊಬ್ಬರ ಮುಖ ನೋಡಿದರೆ ಸಾಕು. ಇಡ್ಲಿ ಸಾಂಬಾರ್. ನಮ್ಮನ್ನ ಚೀಸ್ ಮುಕ್ಕುದು ನೋಡಿ, ಡಯಟ್ ಅಂತೆ ಇದು. ಅಕ್ವಾ ವರ್ಲ್ಡಿಗೆ ಹೋಗ್ತಿದ್ದೇವೆ, ಅಂಡರ್ ವಾಟರ್ ಇದು ಹೊರಗಡೆಯಿಂದ ಹೀಗೆ ಅಂಡರ್